ಹಲೋ ಫ್ರೆಂಡ್ಸ್, ನಮಸ್ತೆ. ಸಲಾರ್ 2023ರಾಗ ನಾವು ಮಚ್ ಅವೈಟೆಡ್ ಮಾಡಿದ್ದ ಸಿನಿಮಾ. ಯಾಕಂದ್ರೆ ಡೈರೆಕ್ಟ್ ಮಾಡಿರೋದ ಪ್ರಶಾಂತ್ ನೀಲ ಆ್ಯಂಡ್ ಆ್ಯಕ್ಟರ ಡಾರ್ಲಿಂಗ್ ಪ್ರವಾಸ್. ಈ ಫಿಲ್ಮ್ KGF ಯೂನಿವರ್ಸ್ಗೆ ಕನೆಕ್ಟ್ ಐತೋ ಇಲ್ಲೋ. ಅದೇ ರೀತಿ ಈ ಫಿಲ್ಮ್ ಉಗ್ರಂದ ರೀಮೇಕ್ನ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಾನು ಎಲ್ಲ ಯೂಟ್ಯೂಬರ್ ಥರ ವಿಡಿಯೋ ಎಂಡ್ ತನಕ ನೋಡ್ರಿ, ಹಂಗೆ ಸಬ್ಸ್ಕ್ರೈಬ್ ಅನ್ನೋದೇನಿಲ್ಲ ಅದನ್ನೊಂದು ಮಾಡಿಬಿಡ್ರಿ ಒಟ್ಟು ಹೇಳ್ತಾನ. ಎಲ್ಲರೂ ಈ ರಿವ್ಯೂದಾಗ ಒಂದೇ ಪ್ರಶ್ನೆ ಇರ್ಬೋದು, ಈ ಫಿಲ್ಮ್ KGF ಯೂನಿವರ್ಸ್ದ ಪಾರ್ಟ್ ಐತೋ ಇಲ್ಲೋ? ಅದಕ್ಕೆ ಆನ್ಸರ್ ಹೇಳ್ಬೇಕಂದ್ರೆ ನೋ, ಇಲ್ಲ. ಯಾಕಂದ್ರೆ ಈ ಮೂವಿ ಸ್ಟೋರಿ KGF ಜೊತೆ ಕನೆಕ್ಟ್ ಆಗಂಗಿಲ್ಲ. ಸೊ ಆ ಕನಸಂತೂ ಮುರಿತು. ಸ್ಟೋರಿ ಅಂತೂ ಟ್ರೈಲರ್ ನೋಡಿದಂಗೆ ಇಬ್ಬರ ಸಣ್ಣವ್ರಿದ್ದಾಗಿಂದ ಫ್ರೆಂಡ್ಶಿಪ್ ಕ್ಯಾರೆಕ್ಟರ್ಗಳನ್ನ ಸುತ್ತಮುತ್ತನ ತಿರುಗೋದು. ಖಾನ್ ಸರ್ ಅನ್ನೋ ಒಂದು ಸಾಮ್ರಾಜ್ಯ, ಅದ್ರಾಗ 3 ಡಿವಿಷನ್ ಅದಾವೆ. ಈ 3 ಡಿವಿಷನ್ದಾಗ ಎಲ್ಲರಿಗೂ ಕುರ್ಚಿ ಮ್ಯಾಗ ಆಸೆ ಐತಿ. ಹಿಂಗಿರುವಾಗ ಕುರ್ಚಿ ಸಲುವಾಗಿ ಇಂಟರ್ನೆಟ್ ಪಾಲಿಟಿಕ್ಸ, ಆಮೇಲೆ ಹಳೆ ರಿವೆಂಜ, ಇದೆಲ್ಲ 2 ತಾಸು 52 ನಿಮಿಷ ಅಂದ್ರೆ ಆಲ್ಮೋಸ್ಟ್ 3 ಅವರ್ ನೋಡಕ್ಕೆ ಸಿಗ್ತೈತಿ. ಬಟ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಟ್ರೈಲರ್ದಾಗ ನೋಡಿ ಏನು ಅರ್ಥ ಆಗಿತ್ತಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗೈತಿ ಈ ಫಿಲ್ಮ್ದಾಗ ಸ್ಟೋರಿ. ಫಸ್ಟ್ ಹಾಫ್ ಸ್ಟೋರಿ ಸೆಟ್ ಆಗಕ್ಕೆ ಟೈಮ್ ತೊಗೊಂಡ್ರೆ ಸೆಕೆಂಡ್ ಹಾಫ್ದಾಗ ಹೋಗಿ ಸ್ಟೋರಿ ಫ್ಯಾಮಿಲಿ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಇನ್ಕಂಪ್ಲೀಟ್ ಆಗ್ತೈತಿ. ಯಾಕಂದ್ರೆ ಪಾರ್ಟ್ 2 ಸಿನಿಮಾದಾಗ ಬರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇಷ್ಟ ಆಗ್ತಾವೆ. ಯಾಕಂದ್ರೆ ಅದಕ್ಕೆ ಕೊಟ್ಟಿರೋ ಬಿಲ್ಡಪ್ಪ ಹಿಂಗೈತಂದ್ರೆ ಆ ಆ್ಯಕ್ಷನ್ ಬರಲಿ ಅಂತಾನೆ ಕಾಯ್ತಿರ್ತೇವೆ. ನನಗೆ ಪರ್ಸ್ನಲಿ ಈ ಸಿನಿಮಾದಾಗ ಇಷ್ಟ ಆಗದೇ ಇರೋದೇನಪ್ಪ ಅಂದ್ರೆ ಈ ಫಿಲ್ಮ್ದಾಗ ಇರೋ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್. ಯಾಕಂದ್ರೆ ಗನ್ಸ, ಆಮೇಲೆ ವೆಪನ್ಸ ಇವೆಲ್ಲ ಇದ್ದು ಕೂಡ ವಿಲನ್ ಕ್ಯಾರೆಕ್ಟರ್ಗಳನ್ನು ಅಷ್ಟು ಈಸಿಯಾಗಿ ಸೋಲೋದನ್ನು ತೋರಿಸ್ತಾರೆ. ಅದೆಲ್ಲೋ ಒಂದು ಕಡೆ ಅನ್ರಿಯಲಿಸ್ಟಿಕ್ ಆ್ಯಂಡ್ ಇಲ್ಲಾಜಿಕಲ್ ಅನ್ನಿಸ್ತು. ವಿಲನ್ ಕ್ಯಾರೆಕ್ಟರ್ಗಳನ್ನ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ಬೇಕಾಗಿತ್ತು ಕ್ಲೈಮ್ಯಾಕ್ಸ್ದಾಗ ಅಂತ ನನಗನ್ನಿಸ್ತು. ಅದೇನೋ ಇರಲಿ, ಪ್ರಭಾಸ್ಗೆ ಬಾಹುಬಲಿ ಥರ ಇನ್ನೊಂದು ಸಿನಿಮಾ ಸಿಗಂಗಿಲ್ಲ. ಹಂಗೆ ಪ್ರಶಾಂತ್ ನೀಲ್ಗೂ ಉಗ್ರಮ್ಮ ಆಮೇಲೆ KGFನ ರೀಕ್ರಿಯೇಟ್ ಮಾಡೋಕ್ಕಾಗಂಗಿಲ್ಲ ಅಷ್ಟು ಈಸಿಯಾಗಿ. ಫಿಲ್ಮ್ ನೋಡಿ ಬಂದರೂ ಇಲ್ಲೋ, ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ದಾಗ ತಿಳಿಸಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಅನ್ನೋದೇನೈತಿಲ್ಲ ಅದನ್ನೊಂದು ಒತ್ತಿ ಬಿಡ್ರಿ ಒಟ್ಟು ಹೇಳ್ತಾನು. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಬಾಯ್.